ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂಥ ಸಿ.ಎಂ. ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಈ ಒಂದು ಇದಕ್ಕೆ ಸ್ವಾಗತನ ಕೋರೋಣ. ಸರ್, ಈಗ ಮುಂದಿನ ಒಂದೆರಡು ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ಮೊದಲನೇದಾಗಿ ಕೋಲಾರ ಡಿಜಿಟಲ್ ಸುದ್ದಿವಾಹಿನಿ ಏನಿದೆ, ಈ ಒಂದು ನಿಮ್ಮ ಸುದ್ದಿವಾಹಿನಿ ಬಹಳ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಹೆಸರುವಾಸಿಯಾಗಿದೆ. ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ತಾವು ತೆಗೆದುಕೊಳ್ಳುವಂಥ ವಿಚಾರ ಏನಿದೆ, ಈ ಪರಿಸರದ ಬಗ್ಗೆ ಕಾಳಜಿ ಇರ್ಬೋದು, ದೇವಾಲಯಗಳ ಸ್ವಚ್ಛತೆ ಕಾರ್ಯ ಇರ್ಬೋದು, ಹಾಗೂ ಜನ ಇಷ್ಟಪಡುವಂಥ ಸುದ್ದಿಗಳನ್ನ ತಾವು ಬಿತ್ತರಿಸ್ತಾ ಇದ್ದೀರ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ತಾವು ಜನಪ್ರಿಯತೆಗೊಂಡಿದ್ದೀರ. ಇನ್ನೂ ಮುಂದಿನ ದಿನಗಳಲ್ಲಿ ತಮ್ಮ ವಾಹಿನಿ ಮತ್ತಷ್ಟು ಜನಪ್ರಿಯತೆ ಕಾಣಲಿ, ಹಾಗೂ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ತಾವು ಅರಿವು ಮೂಡಿಸಬೇಕು. ಯಾಕಂದರೆ ನಮ್ಮದು ಕೋಲಾರ ಜಿಲ್ಲೆ ಗ್ರಾಮೀಣ ಭಾಗ ಆಗಿರೋದ್ರಿಂದನೂ ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಭಾಗದಲ್ಲೇ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ. ಹಾಗಾಗಿ ನೀವು, ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಹೇಳ್ತಿರೋದು, ನೀವು ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದ ಒಂದು ಜನರ ಕಷ್ಟ ನಷ್ಟಗಳಿಗೆ ನೀವು ಸ್ಪಂದಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ ತಾವು ಕೇಳಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಅಂದರೆ ಜೂನ್ ಜುಲೈ ಒಳಗಡೆ ಮುಗೀತದೆ. ಅಂದರೆ ಮುಗಿಯಲ್ಲ, ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಎದುರಾಗ್ತದೆ. ಈಗ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಅದು ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಇಷ್ಟು ಬಂದು ಪಟ್ಟಣ ಪಂಚಾಯತಿ, ಪುರಸಭೆಗಳು ಇವೆಲ್ಲ ಸೇರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಬರ್ತದೆ. ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಗಣನೆಗೆ ಅಂದರೆ ಪರಿಗಣನೆ ನಾವು ತಗೊಬೇಕಾಗಿರೋದು ಗ್ರಾಮ ಪಂಚಾಯತಿಗಳ ಚುನಾವಣೆ. ಅಂದರೆ ಲೋಕಲ್ ಫೈಟ್ ಅಂತಾರೆ. ಯಾಕಂದರೆ ಯಾಕಂದ್ರೆ ಎಮ್.ಎಲ್.ಎ. ಎಲೆಕ್ಷನ್ಗಿಂತೂ ಜಾಸ್ತಿ ಒಂದು ಇದರಲ್ಲಿ ನೀವೊಬ್ಬೊಂದು ಶಾಸಕ ಸ್ಥಾನಕ್ಕೆ ಅಷ್ಟೊಂದು ಪೈಪೋಟಿ ಇರಲ್ಲ. ಯಾಕಂದರೆ ಇದ್ದರೆ ಕಣದಲ್ಲಿ ಏನಿಲ್ಲ ಅಂದ್ರೂ ಒಂದು 10ರಿಂದ 15 ಜನ ಕಣದಲ್ಲಿರ್ಬೋದು. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಸಾಕಷ್ಟು ಪೈಪೋಟಿ ಇರ್ತದೆ. ಯಾಕಂದರೆ ಒಂದು ಗ್ರಾಮದಲ್ಲಿ 2 ಸದಸ್ಯರು ಇಲ್ಲವೇ 3 ಸದಸ್ಯರು, ಇದು ಕನಿಷ್ಠ ಅಂದರೆ ಕನಿಷ್ಠ 2ರಿಂದ ಆರಂಭವಾಗಿ ಗರಿಷ್ಠ 4 ಸದಸ್ಯರಿಗೆ ಕೊನೆ ಆಗ್ತದೆ. ಅಂದರೆ ಒಂದು ಗ್ರಾಮದಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆನ ನಡೆಸಬೇಕಾಗುತ್ತೆ. ಮೀಸಲಾತಿ ಇರ್ಬೋದು, ಮಗದೊಂದು ಎಲ್ಲ ನಡೀತದೆ. ಆದರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಿದ್ದರಾಮಯ್ಯ ಅವರು, ಅಂದರೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಜೂನ್ ಅಥವಾ ಜುಲೈ ಮಾಹೆಯೊಳಗೆ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿನಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗಿದೆ. ಈ ವಿಚಾರನ ನಾನು ಇಲ್ಲಿ ಯಾಕೆ ತೊಗೊಂಬರ್ಬೇಕು ಆಯಿತು ಅಂದರೆ, ಸ್ವಲ್ಪ ನಾವು ಸ್ಥಳೀಯವಾಗಿ ಮಾಹಿತಿನ ಕೊಡಬೇಕಾಗುತ್ತೆ. ಹೌದು. ಹಾಗಾಗಿ ಈಗ ನೀವು ಗಮನಿಸ್ಬೋದು, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದು 10 ವರ್ಷಗಳೇ ಆಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆದರೆ ಚುನಾವಣೆ ನಡೆಸಲಿಲ್ಲ. ಅದಕ್ಕೆ ಒಂದು ಮುಖ್ಯ ಕಾರಣ ಏನಿರ್ಬೋದು? ಮುಖ್ಯ ಕಾರಣ ಅಂದರೆ ಅದು ಸರ್ಕಾರದ ಮಟ್ಟಕ್ಕೆ ಅದು ಚರ್ಚೆಗಳು ನಡೆದು, ಹಾಗಾಗಿ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಬಿತ್ತು. ಯಾಕಂದರೆ ಆ ವಿಚಾರದಲ್ಲಿ ಏನಾಗಿತ್ತು ಅಂದರೆ, ಮೀಸಲಾತಿ ವಿಚಾರನ ತಗೊಂಬಂದರು. ಈಗ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ, ಅತಿ ಹಿಂದುಳಿದ, ಅಲ್ಪಸಂಖ್ಯಾತರ, ಅವ್ರನ್ನೆಲ್ಲ ತಗೊಂಬಂದು ಏನು ಮಾಡಿದರು, ಆ ಒಂದು ಚುನಾವಣೆನ ಮುಂದೂಡಿಕೆ ಮಾಡ್ಕೊಳ್ತಾ ಬಂದರು. ತದನಂತರ ಒಂದು ವಿಧಾನಸಭೆ ಚುನಾವಣೆನೂ ನಡೆಯಿತು, ಲೋಕಸಭೆ ಚುನಾವಣೆ ನಡೆಯಿತು. ಆದರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಡೀಲಿಲ್ಲ. ಇದು ಒಂದು ಅಂಶ. ಈ ಬಾರಿ ಖಂಡಿತ ಜೂನ್ ಮತ್ತು ಜುಲೈಯಲ್ಲಿ ನಡೆಯುವಂಥ ಮುನ್ಸೂಚನೆಗಳು ಸಿಕ್ಕಿದೆ. ಈಗ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋದಾಗ ನಾವು ಗ್ರಾಮೀಣ ಭಾಗದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 156 ಗ್ರಾಮ ಪಂಚಾಯತಿಗಳಿದೆ. 6 ತಾಲೂಕುಗಳಿಂದ 156 ಗ್ರಾಮ ಪಂಚಾಯತಿಗಳಿದೆ. ಬಹುತೇಕ ಗ್ರಾಮ ಪಂಚಾಯತಿಗಳು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಮೀಸಲು ಕ್ಷೇತ್ರ ಆಗಿದೆ. ಅಂದರೆ ಪರಿಶಿಷ್ಟ ಜಾತಿ ಅವ್ರಿಗೆ ಮಾತ್ರ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಪರಿಶಿಷ್ಟ ಜಾತಿಯವರು. ಪರಿಶಿಷ್ಟ ಜಾತಿನಲ್ಲಿ 103 ಜಾತಿ ಬರುತ್ತೆ. ಇನ್ನು ಉಳಿದಂತೆ ತದನಂತರ ತರಹೇವಾರು ಆ ಒಂದು ಜನಸಂಖ್ಯೆ ಅನುಗುಣವಾಗಿ ಜನಸಂಖ್ಯೆ ಇದೆ. ಈಗ ಬಹುತೇಕ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಮೀಸಲಾತಿ
ಅಧಿಸೂಚನೆ ಹೊರಡಿಸ್ತಾರೆ. ಹಾಗಾಗಿ ಅದು ಸಾಧಕ ಬಾಧಕ ಏನಿರ್ತದೆ ಮೀಸಲಾತಿ ವಿಚಾರ ತಗೊಂಡು ಆಮೇಲೆ ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಾರೆ.